ಬರೀ 35,000 ಕೊಡ್ತೀನಿ. 35,000 ಬರೀ 35,000 ಓನರ್ ಬರೀ ಜಸ್ಟ್ 58,000 ಕೊಡ್ತೀನಿ ಸರ್. ಟಾಟಾ ಇಂಡಿಕಾ ಡೀಸೆಲ್ ಗಾಡಿ ಫುಲ್ ಚಾಲೆಂಜಿಂಗ್ ಪ್ರೈಸ್ ಇದು ಸರ್. ಟಾಟಾ ಇಂಡಿಕಾ ಡೀಸೆಲ್ ಗಾಡಿ ಫುಲ್ ಚಾಲೆಂಜಿಂಗ್ ಪ್ರೈಸ್ ಇದು. ಇದ್ರ ಫೈನಲ್ ಒಂದು 75,000 ಕ್ಲೋಸ್ ಮಾಡ್ಕೊಡಿ. 75,000 ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಹೇಳೋಣ 98,000 ಕೊಡ್ತೀನಿ. 185 ಕ್ಲೋಸ್ ಮಾಡ್ಕೊಡ್ತೀನಿ. 1,85,000 1,85,000 1,85,000 ಎಷ್ಟು ಹೇಳಿ ಸರ್? 98,000 98,000 98,000 ವರ್ಣ 98,000ಕ್ಕೆ ವರ್ಣ. ಅದು ರೆಡ್ ಕಲರ್ ಸೆರೆಂಡ್ರಿ. ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ A to Z ಕಾರ್ ಪಾಯಿಂಟ್ಸ್ ಬಂದಿದ್ದೀನಿ. ಮಂತ್ಲಿ 2 ವಿಡಿಯೋ ಫಿಕ್ಸ್ ಅಂತ ಹೇಳ್ಬೋದಲ್ವಾ? ಸ್ಟಾಕ್ಸ್ ಆತರ ಇದೆ. ಇವಾಗ ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ರೆ ಅಥವಾ ಸಂಜೆಗೆ ವಿಡಿಯೋ ಗಾಡಿಗಳು ಸೇಲ್ ಆಗತ್ತೆ ಅಂತ ಹೇಳ್ಬೋದು. ಅಂಡ್ ತುಂಬಾ ಜನ ಇವತ್ತು ಕಸ್ಟಮರ್ ಬಂದಿದ್ದಾರೆ ಸಂಡೇ ಆಗಿರೋದ್ರಿಂದ. ಅಂಡ್ ಸಂಜೆನೂ ತುಂಬಾ ಜನ ಯಾವ ಗಾಡಿಗೆ ಬಂದಿದ್ದಾರೆ ಸರ್? ಸ್ಯಾಂಟ್ರೋಗೆ. ಹೌದು, ಸ್ಯಾಂಟ್ರೋ ಸೇಲ್ ಆಯ್ತು. ಬಟ್ ಬರುತ್ತೆ ಗಾಡಿಗಳು ಬರ್ತಾ ಇತ್ತು. ಅಡ್ರೆಸ್ ಹೇಳ್ಬೇಡಿ ಸರ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್. ಅಡ್ರೆಸ್ ಸರ್ ಚಂದ್ರಾಲೆ ಒಟ್ಟು ಸಿದ್ಧಗಂಗಾ ಸ್ಕೂಲ್ ಬ್ಯಾಕ್ ಸೈಡ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಅದ್ರ ಸ್ವಲ್ಪ ಡೌನ್ ಬಂದ್ರೆ A to Z ಕಾರ್ಸ್ ಪಾಯಿಂಟ್. A to Z A ಇಂದ Z ವರೆಗೆ ಕಾರ್ ಸಿಗುತ್ತೆ ಅಂತ. A to Z ವರೆಗೂ 45,000ಕ್ಕೆ 45,000ಕ್ಕೆ 85,000ಕ್ಕೆ ಇದೆ. 65,000ಕ್ಕೆ ಇದೆ. 75,000ಕ್ಕೆ ಇದೆ. 85,000ಕ್ಕೆ ಇದೆ. 1 ಲಕ್ಷಕ್ಕೆ ಇದೆ. 95ಕ್ಕೂ ಇದೆ. 95ಕ್ಕೂ ಇದೆಯಾ? 65 45 55 65 75 85 95 ಇನ್ನು ಮುಂದೆ ಗಾಡಿಗಳಿದೆ ಅಂತ ಹೇಳ್ಬೋದು. ಸ್ವಿಫ್ಟ್ ಕೂಡ ತಂದಿದ್ದಾರೆ. ತುಂಬಾ ಗಾಡಿಗಳಿದೆ. ಬಂದು ವಿಡಿಯೋ ಅಪ್ಲೋಡ್ ಆದ ನಂತರ ಬಂದು ಮಾತಾಡಿ ಅಂಡ್ ಇಮಿಡಿಯೇಟ್ ಕಾಲ್ ಮಾಡಿ, ಇಮಿಡಿಯೇಟ್ ಬಂದು ವಿಸಿಟ್ ಆಗಿ ಗಾಡಿ ನೋಡಿ, ಫಸ್ಟ್ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅದ ನಂತರ ಫೈನಲ್ ಪ್ರೈಸ್ಗೆ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ. ಪ್ರೈಸ್ ಅಲ್ಲಿ ಅಡ್ರೆಸ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಲೋನ್ ಹೋಗೋದಾದ್ರೆ ಇದು ಸ್ವಿಫ್ಟ್ ಗಾಡಿ 3 ಲಕ್ಷ 4 ಲಕ್ಷದ ಮೇಲೆ ಲೋನು ಆಗುತ್ತೆ. ಅದನ್ನು ಇವರು ಇದ್ ಮಾಡ್ತಾರೆ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಡಿ, ಇವರಿಗೆ ಸಪೋರ್ಟ್ ಮಾಡಿ. ಲೋನು 1-2 ದಿನದಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅದೆಲ್ಲ ಕವರ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ಸರ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಇವಾಗ ಒಂದು 15 ಗಾಡಿ ಸ್ಟಾಕ್ ಇದೆ. ಇನ್ನು 3-4 ಗಾಡಿ ಬರೋದಿದೆ ನೋಡಿ. ಇವಾಗ ಒಂದ್ ಬಂತು, ಇನ್ನೂ ಒಂದ್ 2-3 ಗಾಡಿ ಬರೋದಿದೆ. ಬಂದ್ರೆ ಒಂದು 20+ ಆಗುತ್ತೆ ಸರ್. ಹೌದಾ? ಇದೆ ಗಾಡಿಗಳಿದೆ. ಯಾವ ಗಾಡಿಗೆ ಬಂದ್ರು ಇಲ್ಲ ಅಂತ ಕಳ್ಸಲ್ಲ. ನೀವು ನೋಡೋ ತರಾನೇ ಎಲ್ಲಿಂದ ಚಿತ್ರದುರ್ಗದಿಂದ ಬಂದವ್ರೆ, ಬೇರೆ ಗಾಡಿ ತೋರಿಸ್ತಾ ಇದೀವಿ. ಬಟ್ ರೆಸ್ಪಾನ್ಸ್ ಕ್ಲೀನ್ ಆಗಿ ಕೊಟ್ಟು ಮಾಡಿಸ್ಕೊಡ್ತೀವಿ. ಮತ್ತೊಂದು ಸರ್, ತುಂಬಾ ಜನ ಕೇಳ್ತಾರೆ ಕಾಲ್ ಪಿಕ್ ಮಾಡೋದಿಲ್ಲ ಸರ್. ಕಾಲ್ ಪಿಕ್ ಮಾಡೋದಿಲ್ಲ ಅಂತ ಅಲ್ಲ, ಕಾಲ್ ಬ್ಯಾಕ್ ಟು ಬ್ಯಾಕ್ ಬರೋದ್ರಿಂದ ಬಿಸಿ ಬರುತ್ತೆ. ಪಿಕ್ ಅಂತ ಹಂಗಿದ್ದಾಗಲ್ಲ. ವಿಡಿಯೋ ಮಾಡೋದೇ ನಿಜ ಅಂತ ಕಾಲ್ ಪಿಕ್ ಮಾಡಲ್ವಾ? ಅದೊಂದು ಕೇಳಿದಿ, ಕಾಲ್ ಪಿಕ್ ಮಾಡೋದಿಲ್ಲ ಗುರು ಇವನು ಅಂತ. ಇದು ಹೆಂಗೆ ಹೇಳಿದಾರೆ ಕಮೆಂಟ್? ಯಾವ್ದಕ್ಕೆ? ಅಲ್ಲ, ವಿಡಿಯೋದಲ್ಲಿ ಕಮೆಂಟ್ ಕಾಲೇ ಪಿಕ್ ಮಾಡೋದಿಲ್ಲ ಅಂತ. ಅದು ಅದನ್ನ ಅದೇ ಸರ್, ಬ್ಯಾಕ್ ಟು ಬ್ಯಾಕ್ ಕಾಲ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಕಾಲ್ ಬಿಡ್ತೀವಿ. ರೆಸ್ಪಾನ್ಸ್ ಮಾಡ್ತೀವಿ ಸರ್. ಅದೇ ಸರ್, ಕಾಲ್ಸು ನೀವು ಬೆಳಿಗ್ಗೆ ಟ್ರೈ ಮಾಡಿ, ಒಂದು ½ an hour 1 hour ಬಿದ್ದ ನಂತರ ಮತ್ತೊಂದ್ಸತಿ ಟ್ರೈ ಮಾಡಿ. ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಅಡ್ರೆಸ್ ಇರುತ್ತೆ, ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆಗಿ. ಒಂದ್ ವಿಸಿಟ್ ಆದ್ರೆ ನಿಮ್ಗೆ 1 ಅಲ್ಲ 100, 10 ಗಾಡಿ 100 ಅಲ್ಲ 10 ಗಾಡಿ ಸಿಗುತ್ತೆ. ಅದು 100 ಗಾಡಿ ಆಗ್ಬೋದು ಅನ್ಕೋತೀನಿ. ಆಗುತ್ತೆ ಸರ್. ಸರ್ 6-7 ಗಾಡಿಯಿಂದ ನಿಮ್ಗೆ 15-20 ಗಾಡಿ ಆಗಿದೆ. ಆಲ್ಮೋಸ್ಟ್ ಹಾಗೆ ಆಗುತ್ತೆ. ಟೈಮ್ ಬೇಕು. ಸ್ಟಾರ್ಟ್ ಮಾಡೋಣ? ಟೈಮ್ ಬೇಕಲ್ಲ, ಟೈಮ್ ಗಾಡಿಗಳಿದೆ, ಪ್ಲೇಸ್ ಇಲ್ಲ. ಹೌದಾ? ಸ್ಟಾರ್ಟ್ ಮಾಡೋಣ ವಿಡಿಯೋ? ಮಾಡೋಣ ಸರ್. ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್, ತುಂಬಾ ಕಸ್ಟಮರ್ ಇದಾರೆ ನೋಡ್ಬೋದು. ಸಂಡೇ ಅಲ್ಲಿ ಕಸ್ಟಮರ್ ಕಾಣ್ತಿದ್ದಾರೆ, ಅಲ್ಲಿ ಕಸ್ಟಮರ್. ಸೊ ಇವರು ಕಸ್ಟಮರ್ ಬಂದಿದ್ದಾರೆ, ಈ ಕಡೆ ಕಸ್ಟಮರ್. ತುಂಬಾ ಜನ ಕಸ್ಟಮರ್ ಇದಾರೆ ಅಂಡ್ ಆ ಕಡೆನೂ ಕಸ್ಟಮರ್ ಇದಾರೆ. ಸೊ ತುಂಬಾ ಬಿಸಿಯಲ್ಲಿ ನಾವು ವಿಡಿಯೋ ಮಾಡ್ತಿರೋದು. ಸರ್ ಬೆಳಿಗ್ಗೆ ಒಂದು ಕಾರ್ ಹಾಕ್ಬಿಟ್ಟು ಇವಾಗ ಸಂಜೆ ಸೇಲ್ ಆಗಿದೆ. ಆ ಗಾಡಿಗೆ ತುಂಬಾ ಜಾಸ್ತಿ. ರಾಮನಗರ, ಚಿತ್ರದುರ್ಗ ಇಂದ ಎಲ್ಲ ಬರ್ತಾವ್ರೆ 48,000 ಗಾಡಿಗೆ. ಓಕೆ. ಅಂಡ್ ಫಸ್ಟ್ ಗಾಡಿ ಹೋಗೋದ್ರೆ ಏನ್ ಪ್ರೈಸಿಂಗ್ ಅಲ್ಲಿ ಇದೆ ಸರ್? 96 ಮಾಡಲ್, 3rd ಓನರ್ಶಿಪ್ ಆಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. ಕಲ್ತ್ಕೊಳ್ಳೋರ್ಗು ಒಳ್ಳೆ ಗಾಡಿ, ಓಡಿಸ್ಕೊಳಕ್ಕೂ ಒಳ್ಳೆ ಗಾಡಿ. ಬರೀ 35,000 ಕೊಡ್ತೀನಿ. 35,000? ಬರೀ 35,000ಕ್ಕೆ. ಓನರ್ 4ನೇ ಓನರ್. ಓಡಿರೋದು ಏನ್ ಸರ್ ಇದೆಯಾ ಲೆಕ್ಕಾಚಾರನೇ? ಕಲಿಯಕ್ಕೆ ಗಾಡಿ ಅಂತ ಹೇಳ್ತಿದ್ದೀರಾ. ಗಾಡಿ ನೋಡ್ಬೋದು, ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಲೀರಿ. ಬಂದ ನಂತರ ಇವ್ರಿಗೆ ಬಿಡಿ ಅಂತ ಹೇಳ್ತಿದ್ದೀನಿ. ಟೈರ್ ಕಂಡೀಷನ್ ತೋರಿಸ್ತೀನಿ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದ್ರ ಇದ್ರಲ್ಲ ಏನೂ ಬರೋದಿಲ್ಲ. AC ಇದೆಯಾ? AC ಇಲ್ಲ. ಓಕೆ, ನೋಡ್ಬೋದು. ಅಂಡ್ 30 ಸರ್ 35 ಒಂದು ತೋರಿಸಿದೆ ಸರ್. ಇನ್ನೊಂದು ಆಲ್ಟೋ ಇರೋದು ಸರ್. ಇದು ಆಲ್ಟೋ 2002 ಮಾಡಲ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ಸ್ ಎಲ್ಲ ಒಂದು 65% 70% ಇದೆ. ಗಾಡಿ ನಿಮ್ಗೆ ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬರೀ ಜಸ್ಟ್ 58,000 ಕೊಡ್ತೀನಿ. 58,000 ಕೊಡ್ತೀನಿ. 58,000. ಓನರು ಸರ್? ಓನರ್ 3ನೇ ಓನರ್. 58,000 ಅಂತ ಹೇಳ್ತಿದ್ದಾರೆ. ಹಾಗೆ ಒಂದ್ ಸ್ವಲ್ಪ ಖರ್ಚಿದೆ ಗಾಡಿ ಮೇಲೆ. ಇದು ಹಾಕಿಸ್ಕೊಡ್ತೀರಾ ಸರ್? ಸರ್ ಫ್ರಂಟ್ ಗ್ಲಾಸ್ ಸರ್ ಸಣ್ಣ ಪುಟ್ಟ ಮಾಡಿಸ್ಕೊಳ್ಬೇಕಾ? ಹೌದು. ಕಮ್ಮಿಗೆ ಕೊಡ್ತಿದ್ದೀರಾ? ಸರ್ 4-5 ಜನ ಕುತ್ಕೊಂಡು ಹೋಗತ್ ಕಾರ್ ಕೊಡ್ತಾ ಇದೀವಿ. 58,000 ಒಂದು 2 ವೀಲರ್ ಬರಲ್ಲ. ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ? ಬನ್ನಿ ಸರ್, ಮಾಡ್ಕೊಡೋಣ. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಇದೊಂದ್ ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿದೆ ಅಂತ ಅದನ್ನು ತೋರಿಸ್ತೀನಿ ನಿಮ್ಗೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಇಂಡಿಕಾ. ಸರ್ ಟಾಟಾ ಇಂಡಿಕಾ ಡೀಸೆಲ್ ಗಾಡಿ ಫುಲ್ ಚಾಲೆಂಜಿಂಗ್ ಪ್ರೈಸ್ ಇದು.
2007 ಮಾಡಲು ಫ್ರೆಶ್ FC ಇನ್ಸೂರೆನ್ಸ್, ಥರ್ಡ್ ಓನರ್ಶಿಪ್ ಆಗಿದೆ. ನಾರ್ಮಲ್ ಸೇರಿಂಗ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಬಿಲ್ ಇದೆ. ವಿತ್ ಬಿಲ್? ಹೌದು. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ ಏನೇನು ಬರುತ್ತೆ ಸರ್? ಸರ್ AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, ಹಾಗೆ ನೋಡಬಹುದು ಚೆನ್ನಾಗಿದೆ ಇಂಟೀರಿಯರ್ ವಿತ್ ಕವರ್ ಹಾಕಿದ್ದಾರೆ, ಸೀಟ್ ಕವರ್. ಬ್ಯಾಕ್ ಪ್ರೊಫೈಲ್ ತೋರಿಸೋದಾದ್ರೆ ಡೀಸೆಲ್ ವೇರಿಯಂಟ್ಗೆ ಒಂದು ಪ್ರೈಸ್ ಸರ್? ಸರ್ ಜಸ್ಟ್ 88,000 ಕೊಡ್ತೀನಿ. 88,000 ಕೊಡ್ತೀನಿ. ಓಕೆ, 88 ಖರ್ಚಿಲ್ಲ? ಖರ್ಚು 1 ರೂಪಾಯಿ ಇಲ್ಲ. ಇದ್ರೆ ಗಾಡಿ 10,000 ಎಕ್ಸ್ಟ್ರಾ ಆಗ್ಬಿಟ್ಟು ರಿಟರ್ನ್ ತಗೊಂತೀವಿ. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್, ಹಾಗೆ ಇನ್ನೊಂದು 800 ಇರೋದು ಸರ್? ಸರ್ ಇದು 2004 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿದೆ, ಫ್ರೆಶ್ FC ಇನ್ಸೂರೆನ್ಸ್ ಆಗಿದೆ, 90% ಟೈರ್ಸ್ ಎಲ್ಲ ಇದೆ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಪ್ರೈಸ್ ಬರೀ ಜಸ್ಟ್ ನಿಮ್ಗೆ ಒಂದು 55,000 ಕೊಡ್ತೀನಿ. 55,000. ಅದು 45, 55, ಅದು 65, 60. ಅದು 96, ಇದು 2004. ಓಕೆ, ಸೂಪರ್ ಗಾಡಿ ನೋಡಬಹುದು. 55,000 ಅಂತ ಹೇಳ್ತಿದ್ದಾರೆ. ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತಲ್ಲ ಸರ್? ಖಂಡಿತ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ಬೀಟ್ ಅಂತ ಹುಡ್ಕೋರ್ಗೆ A to Z ಕಾರ್ ಪಾಯಿಂಟ್ ಅಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ. ಏನು ಪ್ರೈಸಿಂಗ್ ಸರ್? 2011 ಮಾಡಲ್, ಸೆಕೆಂಡ್ ಓನರ್ಶಿಪ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಟಾಪ್ ಎಂಡ್ ಬರುತ್ತೆ ಸರ್ ನಿಮ್ಗೆ. ಓಕೆ, ಬೀಟ್ ಹಾಗೆ LT ವೇರಿಯಂಟ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಅಂಡ್ ಓಡಿರೋದು ಸರ್ ಇದು? ಸರ್ ಇದು ಓಡಿದೆ ಒಂದು 75,000 ನೋಡಿದೆ. 75,000ಗೆ ಏನ್ ಪ್ರೈಸ್? ಚಾಲೆಂಜಿಂಗ್ ಪ್ರೈಸಾ? ಚಾಲೆಂಜಿಂಗ್ ಪ್ರೈಸ್ 1,68,000 ಕೊಡ್ತೀನಿ. 1,65,000 ಮಾಡ್ಕೊಡೋಣ. 1,65,000, 1,65,000 ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಬಂದು ನೋಡಿ ತೋರಿಸಿ. ಹಾಗೆ 7 ಸೀಟರ್ ಹೋಗೋರಿಗೆ? 7 ಸೀಟರ್ ಇದೆ, ಬನ್ನಿ ಸರ್. ಹೇಳಿ. 5 ಸೀಟರ್ 7 ಸೀಟರ್ ಎಲ್ಲ ಇದೆ, ಬನ್ನಿ. ಹೇಳಿ. 2007 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಇದ್ರ ಪ್ರೈಸ್ ನಿಮ್ಗೆ ಜಸ್ಟ್ ಒಂದು 1,85,000 ಕೊಡ್ತೀವಿ. ಓಡಿರೋದು 1 lakh ಓಡಿರುತ್ತೆ. 1 lakh ಓಡಿದ್ಯಾ? ಓಕೆ, ಹಾಗೆ ನಿಮ್ಗೆ ಇವಾಗ ಟೈರ್ ನೋಡಬಹುದು, ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಅಂಡ್ ಲಾಸ್ಟ್ ಟೈಮ್ ಒಂದು ಪ್ರೈಸ್ ಹೇಳಿದ್ರಿ ಸರ್, ಇದು ಇನ್ನೊಂದು ಪ್ರೈಸ್ ಹೇಳಿ. 2000 ಲಾಸ್ಟ್ 195 ಹೇಳಿದ್ವಿ ಸರ್. ಅಡ್ವಾನ್ಸ್ ಆಗಿತ್ತು, ಅದಕ್ಕಿಂತ ಡಿಲೇ ಆಗಿತ್ತು. ಸೊ ಇವಾಗ ಅವ್ರಿಗೆ ಏನೋ ಪ್ರಾಬ್ಲಮ್ ಇಂದ ಇದಾಗಿಲ್ಲ. 185 ಕ್ಲೋಸ್ ಮಾಡ್ಕೊಡ್ತೀವಿ. 1,85,000. 1,85,000. 1,85,000. ಅಂಡ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರುತ್ತಾ? ಏರ್ ಬ್ಯಾಗ್ ಎಲ್ಲ ಬರಲ್ಲ, ಇರಲ್ವಾ? ಟೈರ್ ಕಂಡೀಷನ್ ಹೊಸದೇ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಗಾಡಿ ತಗೊಂಡ್ರೆ ಖರ್ಚಿಲ್ಲ? ಇಲ್ಲ. ಓಕೆ, ಏನ್ ಸರ್ ಫೋರ್ಡ್ ಫಿಯೆಸ್ಟಾ ಎಷ್ಟಿದೆ ಈ ಸರ್ತಿ? 2 ಇದೆ, ಪೆಟ್ರೋಲ್ ಡೀಸೆಲ್ 2 ಇದೆ. ಏನ್ ಪ್ರೈಸಿಂಗ್? ಇದು 2007 ಥರ್ಡ್ ಓನರ್ಶಿಪ್ ಆಗಿದೆ, ಫ್ರೆಶ್ FC ಇನ್ಸೂರೆನ್ಸ್ ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಓಕೆ, ವಿತ್ ನೇಮ್ ಟ್ರಾನ್ಸ್ಫರ್ ಮಾಡಿಕೊಟ್ಟು ಅಂಡ್ RTO ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಇರುತ್ತಾ? ಏನು ಇಲ್ಲ, ಫ್ರೀ ಆಗಿ ಮಾಡ್ಕೊಡ್ತೀನಿ. ನೇಮ್ ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡ್ಕೊಡ್ತೀರಾ? ಹಾಗೆ ನಿಮ್ಗೆ ನಮ್ಮ ಆಫೀಸಿಂದ ಒಂದೊಂದು ಆಫರ್ ಸಿಗುತ್ತೆ ಸರ್. ಓಕೆ, ಅದು ರಂಜಾನ್ ಬೇರೆ. ಬೇರೆ. ರಂಜಾನ್ ಅಲ್ಲಿ ಆಫರ್ ಮೇಲೆ ಆಫರ್ ಕೊಡ್ತೀರಾ? ಕೊಡ್ತೀವಿ. ಜನ ಕಾರ್ ತಗೊಂಡ್ ಹೋಗ್ಲಿ, ಬಿಸಿಲಲ್ಲಿ ಆರಾಮಾಗಿ AC ಅಲ್ಲಿ ಚಿಲ್ಲಾಗಿ ಓಡಾಡ್ಲಿ ಅಂತ ಹೇಳ್ತಿದ್ರ. ಹೌದು. ಅಂಡ್ ಓಡಿರೋದು ಸರ್ ಇದು? ಸರ್ ಏನಿದೆ 85,000 ನೋಡಿದೆ. 85,000. ಹೌದು. ಅಂಡ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಫುಲ್ ಲಿಮಿಟೆಡ್ ಬರುತ್ತೆ. ಟಾಪ್ ಎಂಡ್ ಅಲ್ವಾ ಸರ್? ಟಾಪ್ ಎಂಡ್ ಬರುತ್ತೆ. ಪವರ್ ವಿಂಡೋ ಎಲ್ಲ. ಪ್ರೈಸಿಂಗ್ ಚಾಲೆಂಜಿಂಗ್ ಪ್ರೈಸಿಂಗ್ ಕೊಟ್ಬಿಡೋಣ ಬಿಡಿ. ಹೇಳ್ತೀರಾ ಅಥವಾ ಬರ್ಲೆ? ಹೇಳೋಣ. ಹೇಳ್ಬಿಡಿ. 98,000 ಕೊಡ್ತೀನಿ. 98,000. 98,000 2007 ಫ್ರೆಶ್ FC ಇನ್ಸೂರೆನ್ಸ್, ಅದನ್ನ ನೇಮ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಓಕೆ, ಸೂಪರ್. 98,000ಕ್ಕೆ A to Z ಆಲ್ ಇನ್ ಒನ್. 98,000 ಕಾರ್ ಕೀ. 98,000 ತಗೋಬೇಕು, ಕಾರ್ ಕೀ ತಗೊಂಡು ಹೋಗ್ಬೇಕು ಅಷ್ಟೇ. ಹೋಗ್ತಾ ಇರ್ಬೇಕು, ಅದು 1 ರೂಪಾಯಿ ಖರ್ಚಿಲ್ದೆ. ಬನ್ನಿ ಸರ್, ಮತ್ತೊಂದಿರೋದು ಹೇಳಿ. 2002 ಮಾಡಲ್ ಆಲ್ಟೋ. ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದ್ರ ಫೈನಲ್ ಒಂದು 75,000 ಕ್ಲೋಸ್ ಮಾಡ್ಕೊಡಿ. 75,000 ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ AC, ಪವರ್ ಸ್ಟೀರಿಂಗ್ ಬರುತ್ತಲ್ಲ? ಹೌದು ಸರ್. ಓಕೆ, ಓಡಿರೋದು ಒಂದು 95 to 1 lakh ಓಡಿರುತ್ತೆ. ಇದು ಓನರ್ ಅಂತ ಎಷ್ಟು ಹೇಳಿದ್ರೆ? ಥರ್ಡ್ ಓನರ್ ಆಗಿದೆ. ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿದೆ, ಬಿಕಾಸ್ ಇದೆಲ್ಲ ನೋಡ್ಬೋದು, ಇದೆಲ್ಲ ಕಾಮನ್ ಆಗಿರುತ್ತೆ. ಅಂಡ್ 90 ಎಷ್ಟು ಅಂತ ಹೇಳಿದ್ರೆ? 75,000. 75,000ಗೆ ಈ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್. 2009 ಮಾಡಲ್. ಓಕೆ, ಡೀಸೆಲ್ ವೇರಿಯಂಟ್. ಓಕೆ, ಡೀಸೆಲ್ ವೇರಿಯಂಟ್. ಹಾ ಹೇಳಿ. ಫುಲ್ ಲಿಮಿಟೆಡ್ ಎಡಿಷನ್. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್, ಫ್ಯಾನ್ಸಿ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ಡೀಸೆಲ್ ವೇರಿಯಂಟ್. ಓಕೆ, 2009 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿದೆ, ಫ್ರೆಶ್ FC ಇನ್ಸೂರೆನ್ಸ್ ಇದೆ. ಪ್ರೈಸ್ ಬರೀ ಇದು ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಬೇರೆ ಕಡೆ 2 ಲಕ್ಷ 10,000, 2 ಲಕ್ಷ 20,000 ಇಲ್ಲದೆ ಕೊಡಲ್ಲ. 1,45,000 ಕೊಡ್ತೀನಿ. 1,45,000. ಅದ್ರ ಮೇಲೂ ಚಾಲೆಂಜಿಂಗ್ ಪ್ರೈಸ್ ಹೇಳಿದ್ರು, ಇದ್ರ ಮೇಲೂ ಚಾಲೆಂಜಿಂಗ್ ಪ್ರೈಸ್ ಬಂದ್ರಂತ ನೆಗೋಷಿಯೇಟ್ ಆಗುತ್ತೆ? ಮಾಡ್ಕೊಡ್ತೀನಿ ಸರ್. ಓಕೆ, ಓಡಿರೋದು ಅದಕ್ಕಾಗಲ್ಲ, ಇದಕ್ಕೆ ಮಾಡ್ಕೊಡ್ತೀನಿ. ಓಡಿರುತ್ತೆ ಒಂದು 90,95,000 ಓಡಿರುತ್ತೆ. ಓಕೆ, 1,45,000. 1,45,000 ಅಂತ ಹೇಳ್ತಾರೆ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ಹೊಡ್ಕೊಂಡು. ಫೋರ್ಡ್ ಫಿಯೆಸ್ಟಾ ತುಂಬಾ ಜನ ಕೇಳ್ತಾರೆ. ಗಾಡಿ 2 ಇದೆ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ? ನಿಮ್ಮ ಆಪ್ಷನ್ ನಿಮ್ಗೆ ಬಿಟ್ಟಿದ್ದು.
ನೆಕ್ಸ್ಟ್ ಗಾಡಿ ಇರೋದು ವರ್ಣ, ಅದು ರೆಡ್ ಕಲರ್ ಆಗಿರೋದು. ಸ್ವಲ್ಪ ಒರಿಜಿನಾಲಿಟಿ ಯಾವ ತರ ಇದೆ ಅದೇ ತರ ಇದೆ ಗಾಡಿ ನೋಡಬಹುದು. ಕಲರ್ ಇದು ಟಚ್ ಅಪ್ ಏನೂ ಆಗಿಲ್ಲ ಸರ್. ಇವಾಗ ಬಂದಿರೋ ಗಾಡಿ ಅಲ್ವಾ? ಹೌದು ಸರ್, ಇವಾಗ ಜಸ್ಟ್ ಬಂದಿರೋದು ಪೀಸ್ ವರ್ಣ ಎಲ್ಲ. ಓಕೆ, ಏನ್ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದೀರಾ ಸರ್? ಇದು 2009 ಮಾಡಲು, 3rd ಓನರ್ಶಿಪ್ ಆಗಿದೆ. FC ಇನ್ಸೂರೆನ್ಸ್ ಫ್ರೆಶ್ ಆಗಿದೆ. ಇದು ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮ್ಗೆ ಇಂಟೀರಿಯರ್ ಅದೇ ಸ್ವಲ್ಪ ಇವಾಗ ಬಂದಿರೋ ಗಾಡಿ. ಓಡಿರೋದು ಸರ್ ಇದು? ಸರ್ 1 lakh ಓಡಿದೆ. 1 ಲಕ್ಷ. ಸೊ ಏನ್ ಪ್ರೈಸಿಂಗ್ ಹೇಳ್ತಿದ್ರ ಸರ್? ಫುಲ್ ಚಾಲೆಂಜ್, ಫುಲ್ ಚಾಲೆಂಜಿಂಗ್ ಪ್ರೈಸ್. ಅಂದ್ರೆ ಏನ್ ಪ್ರೈಸಿಂಗ್? ಫುಲ್ ನೀವೇ ಹೇಳಿ ಸರ್, ಗೆಸ್ ಮಾಡ್ಬಿಡಿ. 1 ಲಕ್ಷದ ಒಳಗಡೆ ಇರುತ್ತೆ. 1 ಲಕ್ಷದ ಒಳಗಡೆನೆ ಇರೋದು. ಎಷ್ಟು ಹೇಳಿ ಸರ್? 98,000. 98,000. 98,000 ವರ್ಣ. 98,000ಕ್ಕೆ ವರ್ಣ, ಅದು ರೆಡ್ ಕಲರ್. ತಗೊಳ್ಳಿ, ಸ್ವಲ್ಪ ಖರ್ಚಿರುತ್ತೆ, ಅದನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೋದು ಅಲ್ವಾ? ಹೌದು ಸರ್. ಒರಿಜಿನಾಲಿಟಿ ಅದೇ ತೋರಿಸ್ತಿರೋದು. ನಮ್ಮ ಆಫೀಸಲ್ಲಿ ಯಾವ ಗಾಡಿನೂ ಅಷ್ಟೇ ಒರಿಜಿನಾಲಿಟಿನೇ ಕೊಡ್ತೀವಿ. ಪೈಂಟ್ ಶೇಡ್ ಆಗಿರ್ಲಿ, ಪೈಂಟ್ ಹೋಗಿರ್ಲಿ, ಏನು ಇರ್ಲಿ, ಟಚ್ ಅಪ್, ತೂಕ್ ಪಾಲಿಶ್ ಎಲ್ಲ ಬೇರೆ ಡೀಲರ್ ತರ ಮಾಡಲ್ಲ. ಏನಿದ್ರು ಒರಿಜಿನಾಲಿಟಿ ಕೊಡ್ತೀವಿ. ಜನಕ್ಕೆ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ಬೇಕು ಅಂತ ಹೇಳ್ಬೋದು, ಅದೇ ಅಲ್ವಾ? ಹಾಗೆ ಬೆಂಗಳೂರು ಪಾಸಿಂಗ್ ಸ್ವಿಫ್ಟ್ ತುಂಬಾ ಜನ ಕೇಳ್ತಾರೆ. ಸ್ವಿಫ್ಟ್ ತಂದಿದ್ದೀರಾ, ಅದು ಪ್ರೊಫೆಷನಲ್ ಲುಕ್ ಅಲ್ಲಿ ಇದೆ. ಹೇಳಿ ಸರ್. ಸರ್ 2014 ಮಾಡಲ್. ಅದಾಗ್ಲಿ, ಪ್ರೈಸಿಂಗ್ ಹೇಳಿ ಸರ್. ಪ್ರೈಸಿಂಗ್ 4.5 ಲಕ್ಷಕ್ಕೆ ಕೊಡೋಣ, ಕಮ್ಮಿ ಮಾಡಿ. ಎಷ್ಟು? 390 ಹೇಳಿ, ನೀವು ಫೈನಲ್ ಪ್ರೈಸ್ ಹೇಳಿ ಸರ್. 390 ಕೊಡ್ತೀನಿ. 480, 490 ಬಜಾರ್ ನಡೀತೈತೆ. 380 ಚಾಲೆಂಜಿಂಗ್ ಪ್ರೈಸ್ ಮಾಡ್ಕೊಡ್ತೀನಿ. 3,80,000. 3,80,000. 2014 3rd ಓನರ್ಶಿಪ್ ಆಗಿದೆ. ಡೀಸೆಲ್ ವೇರಿಯಂಟ್. VDI ಫುಲ್ ಡಿಮ್ಯಾಂಡ್ ಇದೆ ಸರ್ ಗಾಡಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಸರ್? ಸರ್ ಓಡಿದೆ ಒಂದು 85,000 ಓಡಿದೆ. ಅಡಿಷನಲ್ ಏನ್ ಹಾಕಿದಾರೆ ಸರ್? ಸರ್ ಅಡಿಷನಲ್ ಏನು ಇಲ್ಲ ಅಂತದ್ದು, ಒರಿಜಿನಾಲಿಟಿನೇ ಇದೆ. 3,80,000. 3,90,000. ಹೌದು. ಓಕೆ, ಅಂಡ್ ಲೋನ್ ಆಗುತ್ತಾ? ಲೋನ್ ಮಾಡ್ಕೊಡ್ತೀನಿ. ಇದಕ್ಕೆಲ್ಲ ಲೋನ್ ಮಾಡ್ಕೊಡ್ತೀನಿ. ಸೊ ಲೋನ್ ಅಂತ ಹೇಳ್ತಾರೆ. ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಎಷ್ಟಾಗುತ್ತೆ ಸರ್? ಒಂದು ಡೌನ್ ಪೇಮೆಂಟ್ ಒಂದು 80,000 ತಗೊಂಡ್ ಬರ್ರಿ, 3 ಲಕ್ಷ ಲೋನ್ ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದಿರೋದು ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ 2006 ಮಾಡಲ್, 2nd ಓನರ್ಶಿಪ್ ಆಗಿದೆ. ಗಾಡಿ ಫುಲ್ ಒರಿಜಿನಾಲಿಟಿ ಇದೆ, ನೋ ಎನಿ ರಿಪ್ಲೇಸ್ಮೆಂಟ್. ಗಾಡಿ ನೋಡಬಹುದು. ಈಗ ಹೆಡ್ ಲೈಟ್ ಹೊಸದ್ ಹಾಕ್ಸಿದಾರೆ ಅನ್ಕೋತೀನಿ. ಹೆಡ್ ಲೈಟ್ ಇಲ್ಲ ಸರ್, ಹಂಗೆ ಇದೆ. ಹೊಸದಾ? ಓಕೆ. ಗಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಂಗಂದ್ರೆ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು, ಚೆನ್ನಾಗಿದೆ. ಅಂಡ್ ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 2 ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಇದಕ್ಕೆ ಜಿಂಗ್ ಅಲ್ವಾ ಸರ್? ಸ್ಯಾಂಟ್ರೋ ಜಿಂಕ್. ಓಡಿರೋದು ಎಕ್ಸ್ಪೋ ಟಾಪ್ ಎಂಡ್. ಲಿಮಿಟೆಡ್ ಎಡಿಷನ್, RPM ಮೀಟರ್ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 1,48,000 ಕೊಡ್ತೀನಿ. 1,45,000 ಅಂತ ಕೇಳ್ತು. ಕೇಳ್ಸ್ತಾ ಮಾಡ್ಕೊಡ್ಬಿಡೋಣ. 1,45,000 ಅಂತ ಹೇಳ್ತಿರೋದು. ಬಂದ್ ನೋಡಿ, ಮಾತಾಡಿ. ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗತ್ತಾ ಇಲ್ವಾ ಸರ್? ಇದಂತ ಆಗಲ್ಲ. ಯಾವ್ದ್ರಲ್ಲಿ ಮಾಡ್ಕೊಡ್ಬೇಕು ಅದ್ರಲ್ಲಿ ಮಾಡ್ಕೊಡ್ತೀನಿ.